ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಗೌರ್ಮೆಂಟ್ ಕ್ಯಾನ್ಸಲ್ಸ್ ದ ಪ್ರೀ ಇನ್ಸ್ಟಾಲೇಷನ್ ಆರ್ಡರ್. ದ ಟೆಲಿಕಾಂ ಡಿಪಾರ್ಟ್ಮೆಂಟ್ withdrew its directive asking phone companies to pre-install the Sanchar Sathi app on all new devices after strong public and political backlash. ನಿನ್ನೆ ಸಹಿತ ನೋಡಿದ್ವಿ ಇದನ್ನ. ಸಂಚಾರ್ ಸಾಥಿ ಅಪ್ಲಿಕೇಶನ್ ಅನ್ನ ಮೊದಲೇ ಪ್ರೀ ಇನ್ಸ್ಟಾಲ್ ಮಾಡಿರಬೇಕು ಮೊಬೈಲ್ ಫೋನ್ಗಳಲ್ಲಿ, ಡಿವೈಸ್ಗಳಲ್ಲಿ ಅಂತ ಆರ್ಡರ್ ಕೊಟ್ಟಿದ್ರು. ಈಗ ಆದೇಶವನ್ನು ರದ್ದು ಮಾಡಿದ್ದಾರೆ. ನಿನ್ನೆ ಸಹ ಹೇಳಿದ್ರು ಸಚಿವರು, ಈಗ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸಾರ್ವಜನಿಕವಾಗಿ ಮತ್ತೆ ರಾಜಕೀಯವಾಗಿ ತುಂಬಾ ಕಡೆ ಅದಕ್ಕೆ ಆಕ್ಷೇಪಣೆ ವ್ಯಕ್ತ ಆಗಿದೆ. ಇದಾದ ನಂತರ ಎಲ್ಲ ಹೊಸ ಸಾಧನಗಳಲ್ಲಿ ಈ ಸಂಚಾರ್ ಸಾಥಿ ಅಪ್ಲಿಕೇಶನ್ ನ ಪೂರ್ವ ಸ್ಥಾಪಿಸಬೇಕು, ಮೊದಲೇ ಪ್ರೀ ಇನ್ಸ್ಟಾಲ್ ಮಾಡಿರಬೇಕು ಅನ್ನುವಂಥ ನಿರ್ದೇಶನವನ್ನ ದೂರ ಸಂಪರ್ಕ ಇಲಾಖೆ ಹಿಂತೆಗೆದುಕೊಳ್ತಾ ಇದೆ. ಕನ್ಸರ್ನ್ಸ್ ಓವರ್ ಪ್ರೈವಸಿ ಅಂಡ್ ಫೋರ್ಸ್ಡ್ ಇನ್ಸ್ಟಾಲೇಷನ್. People and opposition leaders objected that the app would be installed without users' consent, raising privacy concerns. ಯಾಕಂತಂದ್ರೆ ನಾವು ನಮ್ಮ ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಇರ್ತೀವಿ, ಆದ್ರೆ ನಮ್ಮ ಒಪ್ಪಿಗೆ ಇಲ್ಲದೇನೆ ಮೊದಲೇ ಅದರಲ್ಲಿ ಈ ಆಪ್ ಇನ್ಸ್ಟಾಲ್ ಆಗಿರುತ್ತೆ ಅಂತಂದ್ರೆ ಅದರಿಂದ ನಮ್ಮ ಗೌಪ್ಯತೆಗೆ ಧಕ್ಕೆ ಬರಬಹುದು. ಇಂತಹ ಕಳವಳಗಳು ಹೆಚ್ಚಾಗಿದೆ. ಗೌರ್ಮೆಂಟ್ ಸೇಸ್ ಆಪ್ ಇಸ್ ಯೂಸ್ಫುಲ್ ಬಟ್ ವಿಲ್ ರಿಲೈ ಆನ್ ಪಬ್ಲಿಕ್ ಸಪೋರ್ಟ್. Minister defended the app, saying it helps track fraudulent mobile connections, but added that government will change rules if people are not compatible. ಏನ್ ಹೇಳ್ತಾ ಇದ್ದಾರೆ ಮಿನಿಸ್ಟರ್ ಅಂತಂದ್ರೆ, ಹೌದು, ಈ ಅಪ್ಲಿಕೇಶನ್ ಇಂದ ತುಂಬಾ ಒಳ್ಳೆ ಫೀಚರ್ಗಳಿದೆ. ಇದರಲ್ಲಿ ಮೊಬೈಲ್ ಏನಾದ್ರು ಕಳೆದು ಹೋದ್ರೆ ಅಥವಾ ಫ್ರಾಡುಲೆಂಟ್ ಆಕ್ಟಿವಿಟೀಸ್ಗಳಿದ್ರೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆದ್ರೆ ಜನರಿಗೆ ಅನುಕೂಲಕರ ಆಗಿಲ್ಲದೆ ಇದ್ರೆ ನಾವು ನಿಯಮಗಳನ್ನ ಬದಲಾಯಿಸ್ತೇವೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್, states must follow rules to get funds. Center said that states will receive money under the Samagra Shiksha scheme only if they follow all required conditions, such as sending utilization certificates and audit reports. ಸಮಗ್ರ ಶಿಕ್ಷಾ ಅಭಿಯಾನ, ಸಮಗ್ರ ಶಿಕ್ಷಾ ಯೋಜನೆ ಬಗ್ಗೆ ನೀವು ಕೇಳಿರಬಹುದು. ಅದರ ಅಡಿಯಲ್ಲಿ ರಾಜ್ಯಗಳು ಹಣವನ್ನ ಪಡಿಬೇಕು ಅಂತಂದ್ರೆ ಯಾವ ತರ ಫಂಡ್ ಅನ್ನ ಯುಟಿಲೈಸ್ ಮಾಡಿದ್ದೀರಿ ಮತ್ತೆ ಆಡಿಟ್ ರಿಪೋರ್ಟ್ ಗಳನ್ನ ಕಳಿಸಲೇಬೇಕು. ಕಳಿಸೋದ ಅದಕ್ಕೆ ಅದರ ಜೊತೆ ಬೇರೆ ಬೇರೆ ಕಂಡೀಷನ್ ಗಳನ್ನ ಅನುಸರಿಸಬೇಕು ಅಂತ ಕೇಂದ್ರ ಹೇಳ್ತಾ ಇದೆ. ಅಂಡ್ ನಾಟ್ ಲಿಂಕ್ಡ್ ಟು ಅಕ್ಸೆಪ್ಟಿಂಗ್ NEP. ಎಜುಕೇಶನ್ ಮಿನಿಸ್ಟರ್ ಕ್ಲಾರಿಫೈಡ್ ದಟ್ ಸ್ಟೇಟ್ಸ್ ಆರ್ ನಾಟ್ ಬೀಯಿಂಗ್ ಫೋರ್ಸ್ ಟು ಅಕ್ಸೆಪ್ಟ್ NEP 2020 ಟು ರಿಸೀವ್ ಫಂಡ್ಸ್. ರಿಕ್ವೈರ್ಮೆಂಟ್ ಇಸ್ ಓನ್ಲಿ ಟು ಕಂಪ್ಲೈ ವಿತ್ ಸಮಗ್ರ ಶಿಕ್ಷಾ ನಾರ್ಮ್ಸ್. ಈಗ NEP 2020 ಇದೆಯಲ್ವಾ, ಅದನ್ನ ಫಾಲೋ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇಲ್ಲ. ಆದ್ರೆ ಇದು ಸಮಗ್ರ ಶಿಕ್ಷಾ ಅಭಿಯಾನ, ಅದರ ಮಾನದಂಡಗಳಿಗೆ ಮಾತ್ರ ಸಂಬಂಧಿಸಿರೋದು, ಅದನ್ನ ಪಾಲಿಸೋದು ತುಂಬಾ ಅವಶ್ಯಕ ಅಂತ ಇಲ್ಲಿ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಅದರ ಜೊತೆ ಗವರ್ಮೆಂಟ್ ರೆಡಿ ಟು ರಿಲೀಸ್ ಡ್ಯೂಸ್. ಸೆಂಟರ್ ಸ್ಯಾಡ್ ಇಟ್ ಇಸ್ ರೆಡಿ ಟು ರಿಲೀಸ್ ಆಲ್ ಪೆಂಡಿಂಗ್ ಫಂಡ್ಸ್ ಒನ್ಸ್ ಸ್ಟೇಟ್ಸ್ ಕಂಪ್ಲೀಟ್ ದಿ ನೆಸೆಸರಿ ಪೇಪರ್ ವರ್ಕ್ ಅಂಡ್ ಮೀಟ್ ಗೈಡ್ಲೈನ್ಸ್. ರಾಜ್ಯಗಳು ಇದಕ್ಕೆ ಸಂಬಂಧಪಟ್ಟಂತಹ ಪೆಂಡಿಂಗ್ ಫಂಡ್ ಗಳನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಪೇಪರ್ ವರ್ಕ್ ಮತ್ತೆ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡೋ ತನಕ ಅಥವಾ ಮಾಡಿದ ಮೇಲೆ ಮಾತ್ರ ನಾವು ಫಂಡ್ ಅನ್ನ, ಬಾಕಿ ಉಳಿದಿರೋದನ್ನ ಬಿಡುಗಡೆ ಮಾಡ್ತೇವೆ ಅಂತ ಕೇಂದ್ರ ಹೇಳ್ತಾ ಇದೆ. ಮುಂದಿನದು, ಸರ್ವೈವರ್ಸ್ ಆರ್ ನಾಟ್ ರಿಸೀವಿಂಗ್ ಫುಲ್ ಕಾಂಪನ್ಸೇಷನ್. ಸುಪ್ರೀಂ ಕೋರ್ಟ್ ನೋಟೆಡ್ ದಟ್ ಮೆನಿ ಆಸಿಡ್ ಅಟ್ಯಾಕ್ ಸರ್ವೈವರ್ಸ್ ಆರ್ ಸ್ಟಿಲ್ ನಾಟ್ ಗೆಟಿಂಗ್ ದಿ ಮ್ಯಾಂಡೇಟರಿ 3 lakh ಕಾಂಪನ್ಸೇಷನ್ ಆರ್ ಆರ್ ಗೆಟಿಂಗ್ ಇಟ್ ವೆರಿ ಲೇಟ್. ಆಸಿಡ್ ದಾಳಿ ಸಂತ್ರಸ್ತರಿಗೆ ಕಡ್ಡಾಯವಾಗಿ 3 ಲಕ್ಷ ಪರಿಹಾರವನ್ನ ಕೊಡಬೇಕು ಅಂತ ಇತ್ತು, ಆದ್ರೆ ಇನ್ನು ಸಿಗ್ತಾ ಇಲ್ಲ ಅಥವಾ ತುಂಬಾ ತಡವಾಗಿ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ ಗಮನಿಸಿದೆ. Private hospitals are refusing free treatment despite court orders. Some private hospitals are not giving free medical care to survivors unless full compensation is paid, which violates earlier Supreme Court directions. ನ್ಯಾಯಾಲಯ ಹೇಳ್ತಾ ಇತ್ತು, ಇವಾಗ ಖಾಸಗಿ ಆಸ್ಪತ್ರೆಗಳು ಸಂಪೂರ್ಣವಾಗಿ ಪರಿಹಾರ ಪಾವತಿಸುವವರೆಗೆ ಯಾರಿಗೂ ನಿರಾಕರಿಸಬಾರ್ದು ಅಂತಂದ್ರೆ ಅದರ ಅರ್ಥ ಏನು? ಎಷ್ಟೋ ಜನರಿಗೆ, ಬಡವರಿಗೆ ಏನಾದ್ರು ಈ ಆಸಿಡ್ ಅಟ್ಯಾಕ್ ಆದ್ರೆ ಅವಾಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಅವ್ರೇನ್ ಹೇಳ್ತಾರೆ, ಎಲ್ಲಾ ದುಡ್ಡನ್ನ ತೆಗೆದುಕೊಂಡ ಮೇಲೆ ಮಾತ್ರ ನಾವು ಚಿಕಿತ್ಸೆ ಮಾಡುವರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಫ್ರೀ ಮೆಡಿಕಲ್ ಕೇರ್ ಅನ್ನ ನೀಡ್ಲಿಕ್ಕೂ ಮುಂದಾಗೋದಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿರೋದು ಏನಂತಂದ್ರೆ, ಯಾರಿಗೂ ಈ ರೀತಿ ನಿರಾಕರಿಸಬಾರ್ದು ಅಂತ ಸುಪ್ರೀಂ ಕೋರ್ಟ್ ಮೊದಲೇ ನಿರ್ದೇಶನಗಳನ್ನ ಕೊಡ್ತಿತ್ತು. ಆದ್ರೆ ಇದನ್ನ ಉಲ್ಲಂಘಿಸ್ತಾ ಇವೆ ಎಷ್ಟೋ ಹಾಸ್ಪಿಟಲ್ಗಳು. ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಸ್ಟೇಟ್ಸ್ ಟು ಟೇಕ್ ಕರೆಕ್ಟಿವ್ ಆಕ್ಷನ್. ಕೋರ್ಟ್ ಸ್ಯಾಡ್ ಇಟ್ಸ್ orders must be sent to all state chief secretaries
and survivors can directly approach state or district authorities if payment are delayed. ಎಲ್ಲ ರಾಜ್ಯಗಳಿಗೆ ಆದೇಶ ಕೊಡ್ತಾ ಇದೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿರ್ತಾರಲ್ವಾ, ಚೀಫ್ ಸೆಕ್ರೆಟರಿ, ಅವರಿಗೆ ಆದೇಶಗಳನ್ನ ಕಳಿಸಿ ಪಾವತಿಗಳು ಒಂದು ವೇಳೆ ವಿಳಂಬ ಆದ್ರೆ, ಪೇಮೆಂಟ್ ವಿಳಂಬ ಆದ್ರೆ ಸಂತ್ರಸ್ತರು ಏನ್ ಮಾಡಬಹುದು, ನೇರವಾಗಿ ರಾಜ್ಯ ಅಥವಾ ಜಿಲ್ಲಾ ಅಧಿಕಾರಿಗಳನ್ನ ಸಮೀಪಿಸಬಹುದು, ಅವ್ರ ಹತ್ರ ಹೋಗಬಹುದು ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಈಸಸ್ ರೂಲ್ಸ್ ಫಾರ್ ಸ್ಕ್ರೈಬ್ಸ್. Supreme Court told UPSC to make the process of getting a scribe easier for candidates with disabilities, ensuring they can request a scribe or even change 7 days before the exam. ಈಗ ವಿಶೇಷ ಚೇತನ ಅಭ್ಯರ್ಥಿಗಳಿರ್ತಾರಲ್ವಾ UPSCಯಲ್ಲಿ, ಅಂಥವರಿಗೆ ಈಗ ಸ್ಕ್ರೈಬ್ಗಳು ಬೇಕಾಗುತ್ತೆ. ಎಷ್ಟು ಸಾರಿ ಅಂದ್ರೆ ಸಪರೇಟ್ ಆಗಿ ಬರೆಯುವಂತಹ ಒಂದು ಅವಕಾಶ ಸೌಲಭ್ಯ ಇರುತ್ತೆ ಅವರಿಗೆ, ಬೇರೆಯವರನ್ನ ನೇಮಿಸಿಕೊಳ್ಳುವುದು. ಆ ಬರಹಗಾರನ್ನ ಪಡೆಯುವ ಪ್ರಕ್ರಿಯೆಯನ್ನ ಇನ್ನು ಸುಲಭಗೊಳಿಸಲಿಕ್ಕೆ UPSCಗೆ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇದೆ. ಪರೀಕ್ಷೆಗಿಂತ 7 ದಿನ ಅಥವಾ ಮೊದಲು ಬರಹಗಾರರನ್ನ ಕೋರಬಹುದು ಅಥವಾ ಅವರನ್ನ ಬದಲಾಯಿಸುವಂತಹ ಒಂದು ಫೆಸಿಲಿಟಿ ಬೇಕು ಅಂತ ಹೇಳ್ತಾ ಇದೆ. ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಮಸ್ಟ್ ಬಿ ಪ್ರೊವೈಡೆಡ್. UPSC must deploy screen reader software and accessible digital question papers for visually impaired candidates so they can take exams independently. ದೃಷ್ಟಿದೋಷ ಇರುವಂತಹ ಅಭ್ಯರ್ಥಿಗಳಿಗೆ ಪರೀಕ್ಷೆಗಳನ್ನ ಸ್ವತಂತ್ರವಾಗಿ ತೆಗೆದುಕೊಳ್ಳಿಕ್ಕೆ ಈಗ ಸ್ಕ್ರೀನ್ ರೀಡರ್ ಅಂತ ಇರುತ್ತಲ್ವಾ, ಸ್ಕ್ರೀನ್ ನಲ್ಲಿ ಏನಿದೆ ಅಂತ ಅದನ್ನ ಹೇಳುವಂತಹ ಒಂದು ಸಾಫ್ಟ್ವೇರ್ಗಳು, ಮತ್ತೆ ಅವರಿಗೆ ಹೇಗೆ ಈಸಿಯಾಗಿ ಉಪಯೋಗ ಆಗುತ್ತೋ ಆ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳನ್ನ ತಯಾರಿಸಬೇಕು, ಒದಗಿಸಬೇಕು ಅಂತ ಹೇಳ್ತಾ ಇದೆ ಕೋರ್ಟು. ಏಮ್ ಇಸ್ ಈಕ್ವಲ್ ಅಂಡ್ ಫೇರ್ ಪಾರ್ಟಿಸಿಪೇಷನ್. Court said UPSC must ensure its exam process is accessible, transparent, and sensitive so that people with disabilities can participate on an equal footing as guaranteed by the Constitution. ಸಂವಿಧಾನ ಪ್ರತಿಯೊಬ್ಬರಿಗೂ ಸಹ ನ್ಯಾಯಯುತವಾಗಿ ಎಲ್ಲರಿಗೂ ಸಮಾನತೆ ಅವಕಾಶಗಳನ್ನ ಕೊಡ್ತಾ ಇದೆ. ಆದ್ರೆ ವಿಕಲಚೇತನರು ಅಥವಾ ವಿಶೇಷ ಚೇತನರು ಅಂತ ಹೇಳ್ತೀವಲ್ವಾ, ಅವರಿಗೂ ಸಹ ಸಮಾಜದಲ್ಲಿ ಮುಂದೆ ಬರ್ಲಿಕ್ಕೆ ಅವಕಾಶ ಕೊಡಬೇಕು. ಅವರ ಪಾಲ್ಗೊಳ್ಳುವಿಕೆ ಬಹಳ ಇಂಪಾರ್ಟೆಂಟ್. ಅದನ್ನ ಖಚಿತಪಡಿಸಿಕೊಳ್ಳಿಕ್ಕೆ ಈ ಪರೀಕ್ಷೆಗಳು, ಪರೀಕ್ಷಾ ಪ್ರಕ್ರಿಯೆಗಳು ಅವರಿಗೂ ಸಹ ದೊರೆಯಬೇಕು, ಪಾರದರ್ಶಕವಾಗಿರಬೇಕು, ಸೆನ್ಸಿಟಿವ್ ಆಗಿರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ರುಪಿ ಹಿಟ್ ಅ ರೆಕಾರ್ಡ್ ಲೋ ಬಿಕಾಸ್ US India ಟ್ರೇಡ್ ಡೀಲ್ ಇಸ್ ಡಿಲೇಡ್. ರುಪಿ, ಭಾರತದ ರೂಪಾಯಿ ಮೌಲ್ಯ ಕುಸಿತವನ್ನು ಕಾಣ್ತಾ ಇದೆ. ಮಾರ್ಕೆಟ್ಸ್ ಆರ್ ಅನ್ಶೋರ್ ಹೌ ದ ಟ್ರೇಡ್ ಡೀಲ್ ವಿಲ್ ಶೇಪ್ ಅಪ್ ಅಂಡ್ ದಿಸ್ ಅನ್ಸರ್ಟನಿಟಿ ಇಸ್ ಮೇಕಿಂಗ್ ದ ರುಪಿ ವೀಕರ್ ಅಗೇನ್ಸ್ಟ್ ದಿ ಡಾಲರ್. ಏನಾಗ್ತಾ ಇದೆ, US ಮತ್ತೆ ಭಾರತದ ವ್ಯಾಪಾರ ಒಪ್ಪಂದ ಹೇಗೆ ರೂಪುಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಸರ್ಟೆನಿಟಿ ಇಲ್ಲ, ಅನಿಶ್ಚಿತತೆ ಇದೆ, ಅನ್ಸರ್ಟೇನ್ ಆಗಿದೆ. ಹೀಗಾಗಿ ಡಾಲರ್ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತಗೊಳ್ತಾ ಇದೆ. ಫಾರಿನ್ ಇನ್ವೆಸ್ಟರ್ಸ್ ಆರ್ ಪುಲ್ಲಿಂಗ್ ಮನಿ ಔಟ್ ಆಫ್ ಇಂಡಿಯಾ. ಇನ್ವೆಸ್ಟರ್ಸ್ ಆರ್ ಸೆಲ್ಲಿಂಗ್ ಇಂಡಿಯನ್ ಸ್ಟಾಕ್ಸ್ ಅಂಡ್ ಮೂವಿಂಗ್ ಮನಿ ಟು ದ US ಅಂಡ್ ಅದರ್ ಮಾರ್ಕೆಟ್ಸ್, ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಫಾರ್ ಡಾಲರ್ಸ್, ಪುಷಿಂಗ್ ಫಾರ್ ದಿ ರುಪಿ ಡೌನ್. ಹೂಡಿಕೆದಾರರು ಸ್ಟಾಕ್ ಗಳನ್ನ ಮಾರಾಟ ಮಾಡ್ತಿದ್ದಾರೆ, ಮತ್ತೆ ಇಲ್ಲಿಂದ ಹಣವನ್ನ ಡಾಲರ್ನ ಪಡ್ಕೊಂಡು US ಮತ್ತೆ ಅಲ್ಲಿನ ಮಾರುಕಟ್ಟೆಗಳಿಗೆ ಹೋಗಿ ಮೂವ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಅದನ್ನ ಸುರಿತಾ ಇದ್ದಾರೆ. ಇದರಿಂದಾಗಿ ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗಿದೆ, ರೂಪಾಯಿ ಮೌಲ್ಯ ಕುಸಿತವನ್ನ ಕಾಣ್ತಾ ಇದೆ. RBI is buying dollars to manage volatility. RBI ಏನ್ ಮಾಡ್ತಾ ಇದೆ, has been purchasing dollars to keep the current currency stable, which also adds pressure on the rupee in the short. ಈಗ RBI ಇದನ್ನ ನಿರ್ವಹಿಸಲಿಕ್ಕೆ, ಅಸ್ಥಿರತೆ ನಿರ್ವಹಿಸಲಿಕ್ಕೆ ಡಾಲರ್ಗಳನ್ನ ಖರೀದಿ ಮಾಡ್ತಾ ಇದೆ. ಹೀಗಾಗಿ ರುಪಿಯ ಮೇಲೆ ಸ್ವಲ್ಪ ಒತ್ತಡ ಸಹ ಹೆಚ್ಚಾಗ್ತಾ ಹೋಗುತ್ತೆ ಸ್ವಲ್ಪ ಕೆಲವು ಕಾಲ. ಇನ್ನು 2 ಆರ್ಟಿಕಲ್ ನೋಡೋಣ. ಮೊದಲನೇದು ಡಿಸ್ಮ್ಯಾಂಟ್ಲಿಂಗ್ ಆಫ್ ದಿ ಬೇಸ್ ಆಫ್ ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್. ಏನ್ ಹೇಳ್ತಾ ಇದ್ದಾರೆ ನೋಡಿ, ಇಂಡಿಯಾ ಹ್ಯಾಸ್ ಎನ್ವೈರನ್ಮೆಂಟಲ್ ರೂಲ್ಸ್ ದಟ್ ರಿಕ್ವೈರ್ ಬಿಗ್ ಪ್ರಾಜೆಕ್ಟ್ಸ್ ಟು ಗೆಟ್ ಪರ್ಮಿಷನ್ ಬಿಫೋರ್ ಸ್ಟಾರ್ಟಿಂಗ್ ವರ್ಕ್. ನಮ್ಮ ದೇಶದಲ್ಲಿ ಕೆಲವು ಪರಿಸರಕ್ಕೆ ಸಂಬಂಧಪಟ್ಟಂತ ಕಾನೂನುಗಳಿದೆ. ಅದೇನ್ ಹೇಳುತ್ತೆ ಅಂತಂದ್ರೆ, ಫ್ಯಾಕ್ಟರಿ ಇರಬಹುದು, ಮೈನ್ಸು, ಡ್ಯಾಮ್ಸು, ಬಿಲ್ಡಿಂಗು, ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿರುತ್ತಲ್ವಾ, ಪ್ರಾಜೆಕ್ಟ್ಗಳು ತಮ್ಮ ವರ್ಕ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಪರ್ಮಿಷನ್ ತೆಗೆದುಕೊಳ್ಬೇಕು. ಪರ್ಮಿಷನ್ ಏನಂತ ಕರೀತಾರೆ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅಂತ ಕರೀತಾರೆ. ಆತರ ಕ್ಲಿಯರೆನ್ಸ್ ಇದ್ರೆ ಏನಾಗುತ್ತೆ, ಅದರಿಂದ ಎನ್ವೈರನ್ಮೆಂಟ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಮೊದಲೇ ಸ್ಟಡಿ ಮಾಡ್ತಾರೆ. ಪಬ್ಲಿಕ್ ಒಪಿನಿಯನ್ ಬಗ್ಗೆ ಸಹ ಚರ್ಚೆ ಮಾಡ್ತಾರೆ, ಜನರ ಸಮಾಲೋಚನೆ ಮಾಡ್ತಾರೆ ಜನರ ಜೊತೆ. ಎಕ್ಸ್ಪರ್ಟ್ ಕಮಿಟಿಯಿಂದ ರಿಸ್ಕ್ ಗಳನ್ನ ಚೆಕ್ ಮಾಡ್ತಾರೆ, ಅಪಾಯಗಳನ್ನ ಸ್ಟಡಿ ಮಾಡ್ತಾರೆ ಎಕ್ಸ್ಪರ್ಟ್ ಕಮಿಟಿ ಬಂದು. ಇನ್ನು ಕಂಡೀಷನ್ಸ್ ಆರ್ ಫಿಕ್ಸ್ ಟು ಅವಾಯ್ಡ್ ಪೊಲ್ಯೂಷನ್ಸ್ ಅನ್ನ
ಕಡಿಮೆ ಮಾಡಲಿಕ್ಕೆ ಮೊದಲೇ ಕಂಡೀಷನ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಇದನ್ನೇನಂತ ಕರೀತಾರೆ, ಯಾವ್ದನ್ನ ಹೇಳಿ, ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಜಾರಿಗೊಳ್ಳೋಕ್ಕಿಂತ ಮೊದಲೇ ಕ್ಲಿಯರೆನ್ಸ್ ತೆಗೆದುಕೊಳ್ಳೋದು, ಅದು ಪ್ರಯರ್ ಇಸಿ. ಪ್ರಯರ್ ಇಸಿ ಅಂತಂದ್ರೆ ಪ್ರಯರ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್. ಸೊ ಇಟ್ ಪ್ರೊಟೆಕ್ಟ್ಸ್ ನೇಚರ್ ಬಿಫೋರ್ ಹಾರ್ಮ್ ಹ್ಯಾಪನ್ಸ್. ಯಾವುದೇ ಅಪಾಯ ಎದುರಾಗೋದಕ್ಕಿಂತ ಮೊದಲೇ ಪರಿಸರವನ್ನ ಕಾಪಾಡೋದು ಯಾವುದು? ಪ್ರಯರ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್. ಇಷ್ಟು ನಡೀತಾ ಇತ್ತು. ಆದ್ರೆ ಪ್ರಾಬ್ಲಮ್ ಎಲ್ಲಿ ಅಂತಂದ್ರೆ, ಮೆನಿ ಕಂಪನೀಸ್ ಅಂಡ್ ಬಿಲ್ಡರ್ಸ್ ಸ್ಟಾರ್ಟೆಡ್ ಪ್ರಾಜೆಕ್ಟ್ಸ್ ಇಲ್ಲೀಗಲಿ ವಿತೌಟ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್. ಇಷ್ಟು ಕಂಪನಿಗಳು ಪ್ರಾಜೆಕ್ಟ್ಗಳನ್ನ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇಲ್ದೇನೆ ಸ್ಟಾರ್ಟ್ ಮಾಡಿಬಿಟ್ವು. ಇನ್ಸ್ಟೆಡ್ ಆಫ್ ಪನಿಷಿಂಗ್ ದೆಮ್, ದ ಗವರ್ಮೆಂಟ್ ಇಶ್ಯೂಡ್ ನ್ಯೂ ನೋಟಿಫಿಕೇಶನ್. ಆದ್ರೆ ಇವರಿಗೆ ಪನಿಷ್ಮೆಂಟ್ ಕೊಡೋ ಬದಲು ಸರ್ಕಾರ ಹೊಸ ನೋಟಿಫಿಕೇಶನ್ ನ ಹೊರಡಿಸ್ತು. ಏನಂತ ಅಂತಂದ್ರೆ, ನೋ ಪ್ರಾಬ್ಲಮ್ ಇಫ್ ಯು ವೈಲೇಟೆಡ್ ದ ರೂಲ್ಸ್, ಸ್ಟಾರ್ಟೆಡ್ ವರ್ಕ್ ವಿತೌಟ್ ಪೊಲ್ಯೂಷನ್, ಯು ಕ್ಯಾನ್ ಅಪ್ಲೈ ಲೇಟರ್ ಅಂಡ್ ಗೆಟ್ ಇಸಿ ರೆಟ್ರೋಸ್ಪೆಕ್ಟಿವ್ಲಿ. ಇಷ್ಟು ದಿನ ಪ್ರಾಜೆಕ್ಟ್ ಗಿಂತ ಮೊದಲೇ ಕ್ಲಿಯರೆನ್ಸ್ ಪಡ್ಕೊಳ್ಬೇಕಿತ್ತು. ಆದ್ರೆ ಕೆಲವರು ಏನ್ ಮಾಡಿದ್ರು, ಕ್ಲಿಯರೆನ್ಸ್ ಪಡ್ಕೊಳ್ದೇನೆ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಹೇಳಿರೋದೇನಂತಂದ್ರೆ, ಪರವಾಗಿಲ್ಲ, ಹೇಗೂ ಮುಂದುವರಿಸಿ, ಆದ್ರೆ ಪೊಲ್ಯೂಷನ್ ಮಾಡಬೇಡಿ. ಏನು ಅಂತಂದ್ರೆ, ಪರ್ಮಿಷನ್ ತೆಗೆದುಕೊಳ್ಳದೆ ಇದ್ರು ಕಂಟಿನ್ಯೂ ಮಾಡಿ, ಆಮೇಲೆ ತೆಗೆದುಕೊಳ್ಬಹುದು, ರೆಟ್ರೋಸ್ಪೆಕ್ಟಿವ್ ಆಗಿ ತೆಗೆದುಕೊಳ್ಬಹುದು. ಆಫ್ಟರ್ ದ ಪ್ರಾಜೆಕ್ಟ್ ಇಸ್ ಆಲ್ರೆಡಿ ಬಿಲ್ಟ್, ಒಂದ್ಸಾರಿ ಮುಗಿದ ಮೇಲೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಂತ ಕರೀತಾರೆ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್. ಮೊದಲೇ ತಗೊಂಡ್ರೆ ಪ್ರಯರ್, ಆಮೇಲೆ ಪ್ರಾಜೆಕ್ಟ್ ಎಲ್ಲ ಮುಗಿದ ಮೇಲೆ ನಮ್ಗೆ ಕ್ಲಿಯರೆನ್ಸ್ ಬೇಕು ಅಂತ ಬಂದ್ರೆ ಅದು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ. ಸುಪ್ರೀಂ ಕೋರ್ಟ್ ನೋಡಿ, 2 ಅಪೋಸಿಟ್ ಡಿಸಿಷನ್ಸ್. ಮೇ 2025 ಆವಾಗ ಏನ್ ಹೇಳಿತ್ತು ಸುಪ್ರೀಂ ಕೋರ್ಟು, ಗಿವಿಂಗ್ ರೆಟ್ರೋಸ್ಪೆಕ್ಟಿವ್ ಇಸಿಸ್ ಇಲ್ಲೀಗಲ್. ಎಲ್ಲ ಮುಗಿದ ಮೇಲೆ ಆಮೇಲೆ ಕ್ಲಿಯರೆನ್ಸ್ ಬೇಕು ಅಂತ ಬರೋದು ಇಲ್ಲೀಗಲ್. ಯಾಕಂತಂದ್ರೆ ಎನ್ವೈರನ್ಮೆಂಟಲ್ ಹಾರ್ಮ್ ಆಲ್ರೆಡಿ ಆಗಿರುತ್ತೆ, ಅದನ್ನ ಮೊದಲೇ ಪ್ರಿವೆಂಟ್ ಮಾಡಬೇಕಿತ್ತು. ಅದೇ November 18 ರೀಸೆಂಟ್ ಆಗಿ ಮತ್ತೆ ಹೇಳುತ್ತೆ ಸುಪ್ರೀಂ ಕೋರ್ಟ್ ರಿವರ್ಸ್ಡ್ ಇಟ್ಸ್ ಅರ್ಲಿಯರ್ ಡಿಸಿಷನ್, ಸೇಯಿಂಗ್ ರೆಟ್ರೋಸ್ಪೆಕ್ಟಿವ್ ಇಸಿ ಮೇ ಬಿ ಅಲೌಡ್ ಇನ್ ದ ನೇಮ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ಸಾರ್ವಜನಿಕರ ಒಳಿತಿಗಾಗಿ ಇದನ್ನ ಕೊಡಬಹುದು ಅಂತ ಹೇಳುತ್ತೆ. ಆದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅಂತಂದ್ರೆ ಏನು? ನಿಜವಾಗ್ಲು ಯಾವ್ದನ್ನ ಬೇಕಾದ್ರೂ ಆತರ ಸಮರ್ಥನೆ ಮಾಡ್ಕೊಳ್ಬಹುದಲ್ವಾ? ಹಾಗಾಗಿ ದ ಕೋರ್ಟ್ ಟುಕ್ ಬ್ಯಾಕ್ ಇಟ್ಸ್ ಅರ್ಲಿಯರ್ ಸ್ಟ್ರಾಂಗ್ ಸ್ಟ್ಯಾಂಡ್. ತನ್ನ ಹಿಂದಿನ ಒಂದು ಕಠಿಣ ನಿರ್ಧಾರವನ್ನ ಹಿಂತೆಗೆದುಕೊಂಡ್ಬಿಟ್ಟಿದೆ. ಜಸ್ಟಿಸ್ ಉಜ್ಜಲ್ ಭೂಯಾನ್ ಗೇವ್ ಸ್ಟ್ರಾಂಗ್ ಡಿಸೆಂಟ್. ಇದಕ್ಕೆ ಅಪೋಸಿಷನ್ ಮಾಡಿದ್ರು ಒಬ್ರು ಜಸ್ಟಿಸ್, ಸೇಯಿಂಗ್ ದ ನ್ಯೂ ಜಡ್ಜ್ಮೆಂಟ್ ವೀಕನ್ಸ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಇದರಿಂದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ವೀಕ್ ಆಗ್ತಾ ಹೋಗುತ್ತೆ. ವೈ ಇಸ್ ರೆಟ್ರೋಸ್ಪೆಕ್ಟಿವ್ ಇಸಿ ಹಾರ್ಮ್ಫುಲ್? ಯಾಕೆ ಹಾರ್ಮ್ಫುಲ್ ಹೇಳಿ? ಬಿಕಾಸ್ ಇಟ್ ಕ್ರಿಯೇಟ್ಸ್ ಡೇಂಜರಸ್ ಲಾಜಿಕ್. ಪ್ರಾಜೆಕ್ಟ್ ಬ್ರೋಕ್ತಿಲ್ಲ. ಒಂದು ಪ್ರಾಜೆಕ್ಟ್ ಅಲ್ಲಿ ಅವರು ಏನ್ ಮಾಡಿದ್ದಾರೆ, ಲಾ ಅನ್ನ ಬ್ರೇಕ್ ಮಾಡಿದ್ದಾರೆ. ದೇರ್ಫೋರ್ ಇಟ್ ಶುಡ್ ಬಿ ಗಿವನ್ ಅಪ್ರೂವಲ್ ಟು ಅವಾಯ್ಡ್ ಡಿಮಾಲಿಷನ್. ನೋಡಿ, ಅದರ ಹಾಗಂತಂದ್ರೆ ಏನು? ವೈಲೇಷನ್ ಅನ್ನೋದೇ ಜಸ್ಟಿಫಿಕೇಶನ್ ಆ ತರ ಆಯ್ತಲ್ವಾ? ರೂಲ್ಸ್ ಫ್ಲೆಕ್ಸಿಬಲ್ ಆಯ್ತು, ಕಠಿಣ ಕ್ರಮಗಳು ಅನ್ನೋದೇ ಇರೋದಿಲ್ಲ, ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅನ್ನೋದು ನಾರ್ಮಲೈಸ್ ಆಗ್ಬಿಡ್ತು. ಸೊ ದಿಸ್ ಡಿಸ್ಟ್ರಾಯ್ಸ್ ದಿ ಪರ್ಪಸ್ ಆಫ್ ಎನ್ವೈರನ್ಮೆಂಟಲ್ ಲಾ. ಯಾವ ಒಂದು ಉದ್ದೇಶಕ್ಕೋಸ್ಕರ ಪರಿಸರಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನ ಜಾರಿಗೊಳಿಸ್ತಾ ಇದ್ರು, ಆ ಒಂದು ಉದ್ದೇಶವನ್ನೇ ಕಡೆಗಣಿಸಿ ಈ ರೀತಿಯಾದಂತಹ ಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಯರ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಯಾಕೆ ಇಂಪಾರ್ಟೆಂಟ್ ಹೇಳಿ? ಒಂದ್ ವೇಳೆ ಮೊದಲೇ ಕ್ಲಿಯರೆನ್ಸ್ ತಗೊಂಡ್ರೆ ಸ್ಟಡಿ ಆಗುತ್ತೆ ಪೊಲ್ಯೂಷನ್ ಯಾವ ತರ ಮುಂದೆ ರಿಸ್ಕ್ ಎದುರಾಗಬಹುದು, ಮತ್ತೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಬಗ್ಗೆ ನಾವು ಅಲ್ಲಿ ನೋಡಬಹುದು, ಸೈಂಟಿಫಿಕ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಅಲ್ಟರ್ನೇಟಿವ್ಗಳು ಯಾವ್ದಾದ್ರು ಇದೆಯಾ ಅಂತ ನೋಡ್ತಾರೆ, ಮತ್ತೆ ಸ್ಟ್ರಿಕ್ಟ್ ಸೇಫ್ಟಿ ಕಂಡೀಷನ್ ಗಳನ್ನ ಇಂಪೋಸ್ ಮಾಡಬಹುದು. ಆದ್ರೆ ಇಫ್ ಪರ್ಮಿಷನ್ ಇಸ್ ಅಲೌಡ್ ಆಫ್ಟರ್ ದಿ ಪ್ರಾಜೆಕ್ಟ್ ಇಸ್ ಕಂಪ್ಲೀಟ್, ಎನ್ವೈರನ್ಮೆಂಟಲ್ ಲಾಸ್ ಬಿಕಮ್ ಮೀನಿಂಗ್ಲೆಸ್. ಇಷ್ಟೆಲ್ಲ ಲಾಗಳಿದ್ರು ಅದೆಲ್ಲದಕ್ಕೂ ಅರ್ಥನೇ ಇರೋದಿಲ್ಲ. ಡೆವಲಪರ್ಸ್ ವಿಲ್ ಇಂಟೆನ್ಷನಲಿ ವೈಲೇಟ್ ಅಂಡ್ ದೆನ್ ಗೆಟ್ ಅಪ್ರೂವಲ್ ಲೇಟರ್ ಬೈ ಪೇಯಿಂಗ್ ಫೈನ್. ಆಮೇಲೆ ಯಾವುದೋ ದಂಡವನ್ನ ತುಂಬಿ ಅಪ್ರೂವಲ್ ತೆಗೆದುಕೊಳ್ತಾರೆ, ಆದ್ರೆ ಅಷ್ಟು ಹೊತ್ತಿನ ತನಕ ಆಗದಂತಹ ಹಾನಿಯನ್ನ ಭರಿಸೋರು ಯಾರು? ದಿಸ್ ಎನ್ಕರೇಜಸ್ ರಿಪೀಟ್ ವೈಲೇಷನ್ಸ್. ಪದೇ ಪದೇ ವೈಲೇಷನ್ ಮಾಡ್ತಾ ಇರ್ತಾರೆ. ಗೌರ್ಮೆಂಟ್ ನೋಟಿಫಿಕೇಶನ್ 2017 ಇದೇನ್ ಹೇಳ್ತಾ ಇದೆ? ಅಲೌಡ್ ವೈಲೇಟರ್ಸ್ ಟು ಅಪ್ಲೈ ಫಾರ್ ರೆಟ್ರೋಸ್ಪೆಕ್ಟಿವ್ ಇಸಿ ವಿತ್ ಇನ್ 6 months. 6 ತಿಂಗಳ ಒಳಗಡೆ ರೆಟ್ರೋಸ್ಪೆಕ್ಟಿವ್ ಇಸಿಗೆ ಅಪ್ಲೈ ಮಾಡಬಹುದು ಅಂತ ಅಲೋ ಮಾಡಿತ್ತು. 2021 ಆಫೀಸ್ ಮೆಮೊರಾಂಡಮ್ SOP ಏನ್ ಹೇಳುತ್ತೆ? ರೆಟ್ರೋಸ್ಪೆಕ್ಟಿವ್ ಕ್ಲಿಯರೆನ್ಸ್ ಇವನ್ ಈಸಿಯರ್ ಇವನ್ ಇಫ್ ಯು ಮಿಸ್ಡ್ ದಿ 2017 ಡೆಡ್ಲೈನ್. 2017 ಡೆಡ್ಲೈನ್ ಅನ್ನ ನೀವು ಮಿಸ್ ಮಾಡಿದ್ರು ಸಹ ಇನ್ನಷ್ಟು ಈಸಿಯಾಗಿ ಮಾಡ್ಕೊಡ್ತೇವೆ ಅಂತ ಇದರಲ್ಲಿ ಹೇಳ್ತಾರೆ 2021. ಸೊ ದ ಗವರ್ಮೆಂಟ್ ಪ್ರಾಮಿಸ್ಡ್ ಒನ್ಸ್ such permission was only one time but later expand it again. ಒಂದ್ಸರಿ ಮಾತ್ರ ಈ ತರ ಪರ್ಮಿಷನ್ ಕೊಡೋದು ಅಂತ ಹೇಳಿದ್ರು,
ಆದರೆ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಕೋರ್ಟಿನ ಡಿಸಿಷನ್ ಸಹ ಡೇಂಜರಸ್ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇಟ್ ವೀಕನ್ಸ್ ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್. ಪರಿಸರಕ್ಕೆ ಸಂಬಂಧಪಟ್ಟಂತಹ ನಿಯಂತ್ರಕ ಕ್ರಮಗಳನ್ನ ಕೈಗೊಳ್ಳೋದು ಕಷ್ಟ ಆಗುತ್ತೆ. ಮತ್ತೆ ಕಾಂಪ್ಲೈನ್ಸ್ ಅಂತಂದ್ರೆ ನಿಯಮಗಳಿಗೆ ಬದ್ಧರಾಗಿರೋದು, ನಿಯಮಗಳನ್ನ ಪಾಲಿಸೋದು ಒಂಥರ ಅವರವರ ಆಸೆಗೆ, ಇಚ್ಛೆಗೆ ಸಂಬಂಧಪಟ್ಟ ಹಾಗೆ ಅಲ್ವಾ. ರೂಲ್ಸ್ ಇದೆ, ಫಾಲೋ ಮಾಡಲೇಬೇಕು ಅಂದ್ರೆ ಅದು ಒಂದು ಸ್ಟ್ರಿಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಓಕೆ. ಆದ್ರೆ ರೂಲ್ಸ್ ಇದೆ, ಫಾಲೋ ಮಾಡದೇ ಇದ್ರೆ ಆಮೇಲೆ ದಂಡ ತುಂಬಿ ಅಷ್ಟೇ ಸಾಕು ಅಂತ ಹೇಳಿದ್ರೆ ಯಾರು ಫಾಲೋ ಮಾಡ್ತಾರೆ ಅಲ್ವಾ. ಸೊ ಇದರಿಂದಾಗಿ EIA ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇದೆಯಲ್ವಾ, ಅದೊಂದು ಫಾರ್ಮಾಲಿಟಿ ಆಗ್ಬಿಡುತ್ತೆ, ಪೇಪರ್ ಮೇಲೆ ಇರುತ್ತೆ ಅಷ್ಟೇ. ನಿಜವಾಗ್ಲೂ ಅದರ ರಿಯಾಲಿಟಿಯಲ್ಲಿ ಯಾವುದೇ ಮಹತ್ವ ಇರೋದಿಲ್ಲ. ಅದಕ್ಕೆ ಆನೆಸ್ಟ್ ಆಗಿರೋರಿಗೆ ಪನಿಷ್ಮೆಂಟ್ ಕೊಡ್ತಾರ, ಇಲ್ಲೀಗಲ್ ಬಿಹೇವಿಯರ್ ಮಾಡ್ತಾ ಇರೋರಿಗೆ ರಿವಾರ್ಡ್ ತರ ಇದು. ಸೊ ಮೇಕ್ ಕಂಪನೀಸ್ ಫೀಲ್ ದೇ ಕ್ಯಾನ್ ಬ್ರೇಕ್ ದಿ ಲಾ ಅಂಡ್ ಫಿಕ್ಸ್ ಇಟ್ ಲೇಟರ್. ಕಂಪನಿಗಳಲ್ಲಿ ಏನೇನು ಕೊಡುತ್ತೆ, ನಾವು ಈಗ ಲಾ ಅನ್ನ ಬ್ರೇಕ್ ಮಾಡಬಹುದು, ಮುಂದೆ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಅಟ್ ಟೈಮ್ ಆಫ್ ಕ್ಲೈಮೇಟ್ ಕ್ರೈಸಿಸ್ ಅಂಡ್ ಇಕೋಲಾಜಿಕಲ್ ಡಿಸ್ಟ್ರಕ್ಷನ್, ಇಂಡಿಯಾ ನೀಡೆಡ್ ಸ್ಟ್ರಿಕ್ಟರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಬಟ್ ದಿ ಅಪೋಸಿಟ್ ಹ್ಯಾಸ್ ಹ್ಯಾಪೆಂಡ್. ಕ್ಲೈಮೇಟ್ ಕ್ರೈಸಿಸ್ ಆಗ್ತಾ ಇದೆ, ಇಕೋಲಾಜಿ ಡಿಸ್ಟ್ರಕ್ಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಸ್ಟ್ರಿಕ್ಟ್ ಆಗಿರುವಂತಹ ಪ್ರೊಟೆಕ್ಷನ್ ಬೇಕು, ಆದ್ರೆ ಇಲ್ಲಿ ಆಗಿರೋದು ಅಪೋಸಿಟ್, ಉಲ್ಟಾ ಆಗ್ಬಿಟ್ಟಿದೆ ಇಲ್ಲಿ. ವಾಟ್ ಇಸ್ ಆಕ್ಚುಲಿ ಅಟ್ ಸ್ಟೇಕ್, ಏನಾಗ್ತಾ ಇದೆ ನೋಡಿ. ನಾಟ್ ಜಸ್ಟ್ ಟೂ ಗವರ್ಮೆಂಟ್ ನೋಟಿಫಿಕೇಶನ್ ಬಟ್ ಫ್ಯೂಚರ್ ಆಫ್ ಎನ್ವೈರನ್ಮೆಂಟಲ್ ಗವರ್ನೆನ್ಸ್ ಇನ್ ಇಂಡಿಯಾ. ಈ ತರ ಮಾಡ್ತಾ ಹೋದ್ರೆ ಇಫ್ ವೈಲೇಟಿಂಗ್ ದ ಲಾ ಬಿಕಮ್ಸ್ ಈಸಿಯರ್ ದೆನ್ ಒಬೇಯಿಂಗ್ ಇಟ್, ಕಾನೂನನ್ನ ಪಾಲಿಸೋದಕ್ಕಿಂತ ಬ್ರೇಕ್ ಮಾಡೋದೇ ಈಸಿ ಆಗ್ಬಿಟ್ರೆ ಫಾರೆಸ್ಟ್ ಲಾಸ್ ವಿಲ್ ಇನ್ಕ್ರೀಸ್. ಕಾಡಿನ ನಾಶ ಜಾಸ್ತಿ ಆಗುತ್ತೆ, ವಾಟರ್ ಮತ್ತೆ ಏರ್ ಪೊಲ್ಯೂಷನ್ ಇನ್ನಷ್ಟು ವರ್ಸ್ ಆಗುತ್ತೆ, ಇನ್ನಷ್ಟು ಕಳಪೆ ಆಗ್ತಾ ಹೋಗುತ್ತೆ. ಲೋಕಲ್ ಕಮ್ಯುನಿಟೀಸ್ಗಳು ಡಿಸ್ಪ್ಲೇಸ್ಮೆಂಟ್ ಇಂದ ಸಫರ್ ಆಗ್ಬೇಕಾಗುತ್ತೆ. ಅದ್ರ ಜೊತೆ ಪಬ್ಲಿಕ್ ಹೆಲ್ತ್, ಜನರ ಆರೋಗ್ಯ ಡಿಟೀರಿಯರೇಟ್ ಆಗುತ್ತಲ್ವಾ, ಇನ್ನಷ್ಟು ಆರೋಗ್ಯ ಹದಗೆಡ್ತಾ ಹೋಗುತ್ತೆ. ಸೊ ಕೋರ್ಟ್ ವಿಲ್ ಲೂಸ್ ಕ್ರೆಡಿಬಿಲಿಟಿ. ಈ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಜನರು ವಿಶ್ವಾಸವನ್ನು ಕಳ್ಕೊಳ್ತಾರೆ. ಸೊ ಎನ್ವೈರನ್ಮೆಂಟಲ್ ರೂಲ್ಸ್ ಆರ್ ಮೆಂಟ್ ಟು ಪ್ರೊಟೆಕ್ಟ್ ನೇಚರ್ ಬಿಫೋರ್ ದ ಡ್ಯಾಮೇಜ್ ಇಸ್ ಡನ್, ಬಟ್ ಅಲೋವಿಂಗ್ ರೆಟ್ರೋಸ್ಪೆಕ್ಟಿವ್ ಪರ್ಮಿಷನ್ destroys the entire idea of environmental protection. Supreme Court now needs to re-evaluate the case again, and the real test is, will India protect rule of law and nature or protect violators? ಅಲ್ವಾ. ಇಂತಹ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇರಬಹುದು ಮತ್ತೆ ಸಮಾಜ ಪ್ರತಿಯೊಂದನ್ನು ಸಹ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಇದ್ರ ಮೂಲಕ ನಮ್ಮ ಮುಂದೆ ಎದುರಾಗುವ ಪ್ರಶ್ನೆ ಏನು, ನಮ್ಮ ದೇಶ, ನಾವು ಇಂಡಿಯಾದಲ್ಲಿ ರೂಲ್ ಆಫ್ ಲಾ ಅಥವಾ ನೇಚರ್ ಅನ್ನ ಪ್ರೊಟೆಕ್ಟ್ ಮಾಡ್ತೀವಾ ಅಥವಾ ರೂಲ್ಸ್ ವೈಲೇಟ್ ಮಾಡೋರನ್ನ ಪ್ರೊಟೆಕ್ಟ್ ಮಾಡ್ತೀವಾ ಅನ್ನುವಂಥ ಪ್ರಶ್ನೆ ಇದೀಗ ಕಾಡ್ತಾ ಇರುತ್ತೆ. ಇದರ ಬಗ್ಗೆ ಸರ್ಕಾರ, ಕೋರ್ಟು, ನ್ಯಾಯಾಂಗ, ಸಮಾಜ ಎಲ್ಲವೂ ಸರಿಯಾಗಿ ಚಿಂತಿಸಿ ಸರಿಯಾದ ಹಾದಿಯಲ್ಲಿ ನಡಿಬೇಕು. ಇನ್ನೊಂದು ಆರ್ಟಿಕಲ್ ಇದೆ, ಮಿಸ್ಸಿಂಗ್ ಲಿಂಕ್ ಇನ್ ಇಂಡಿಯಾಸ್ ಮಿನರಲ್ ಮಿಷನ್. ಕ್ರಿಟಿಕಲ್ ಮಿನರಲ್ಗಳ ಬಗ್ಗೆ ತುಂಬಾ ದಿನಗಳಿಂದ ನಾವು ನೋಡ್ತಾ ಇರ್ತೇವೆ. ಲಿಥಿಯಂ, ಕೋಬಾಲ್ಟು, ನಿಕ್ಕೆಲ್ಲು, ರೇರ್ ಅರ್ತ್ ಎಲಿಮೆಂಟ್ಸ್ ಅಲ್ವಾ. ನಾವು ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ. ಯಾಕೆ ಹೇಳಿ? ಕ್ರಿಟಿಕಲ್ ಮಿನರಲ್ ಅಂತಂದ್ರೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ಬ್ಯಾಟ್ರಿ, ಸೋಲಾರ್ ಪ್ಯಾನಲ್, ಸೆಮಿಕಂಡಕ್ಟರ್, ಡಿಫೆನ್ಸ್ ಬಹಳ ಪ್ರಮುಖವಾದ ಕ್ಷೇತ್ರಗಳಿಗೆ ಅತಿ ಅಗತ್ಯವಾದಂತಹ ಮಿನರಲ್ಗಳು ಇದು. ಹಾಗಾಗಿ ಏನಂತ ಕರಿತೇವೆ ನಾವು, ಕ್ರಿಟಿಕಲ್ ಮಿನರಲ್ಗಳು ಅಂತ ಕರೀತೇವೆ. ಬಟ್ ಇಂಡಿಯಾ ಮೋಸ್ಟ್ಲಿ ಎಕ್ಸ್ಪೋರ್ಟ್ಸ್ ರಾ ಮಿನರಲ್ಸ್ ಅಂಡ್ ಇಂಪೋರ್ಟ್ ಫಿನಿಶ್ಡ್ ಹೈ ವ್ಯಾಲ್ಯೂ ಮಟೀರಿಯಲ್. ನಮ್ಮ ದೇಶದಲ್ಲಿ ಏನಾಗ್ತದೆ ಅಂತಂದ್ರೆ ರಾ ಮಿನರಲ್ಗಳನ್ನ ಎಕ್ಸ್ಪೋರ್ಟ್ ಮಾಡಿ ಆಮೇಲೆ ಹೈ ವ್ಯಾಲ್ಯೂ ಇರುವಂತಹ ಫಿನಿಶ್ಡ್ ಮಟೀರಿಯಲ್ ಅನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಅದರ ಅರ್ಥ ಏನು, ನಾವು ಇಲ್ಲಿ ಮಿನರಲ್ಗಳನ್ನ ಡಿಗ್ ಮಾಡ್ತಾ ಇದ್ದೇವೆ, ಇಲ್ಲಿ ಗಣಿಗಾರಿಕೆ ನಡೆಸ್ತೇವೆ, ಪ್ರೊಸೆಸಿಂಗ್ ಆಗೋದು ಬೇರೆ ದೇಶದಲ್ಲಿ, ಅವರು ಮತ್ತೆ ವಾಪಸ್ಸು ಹೆಚ್ಚಿನ ಬೆಲೆಯನ್ನ, ಹೆಚ್ಚಿನ ಪ್ರೈಸ್ ಇಟ್ಟು ನಮಗೆ ವಾಪಸ್ ಮಾರಾಟ ಮಾಡ್ತಾರೆ. ವಿ ಲೂಸ್ ಎಕನಾಮಿಕ್ ವ್ಯಾಲ್ಯೂ, ನಮ್ಮ ಆರ್ಥಿಕ ಮೌಲ್ಯ ಕಡಿಮೆ ಆಗುತ್ತೆ. ಮತ್ತೆ ಅವರ್ ಸಪ್ಲೈ ಚೈನ್ ಬಿಕಮ್ ಡಿಪೆಂಡೆಂಟ್ ಆನ್ ದಿ ಅದರ್ ಕಂಟ್ರೀಸ್. ಬೇರೆ ದೇಶದ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗುತ್ತೆ. ವಿ ರಿಮೇನ್ ವೀಕ್ ಇನ್ ಕ್ಲಿಯರ್ ಎನರ್ಜಿ ಕ್ಲೀನ್ ಎನರ್ಜಿ ರೇಸ್. ಇದರಿಂದಾಗಿ ನಾವು ಈ ಸ್ವಚ್ಛ, ಗ್ರೀನ್ ಅಂಡ್ ಕ್ಲೀನ್ ಅಂತ ಬರುತ್ತಲ್ವಾ, ಗ್ರೀನ್ ಮತ್ತೆ ಕ್ಲೀನು ಅದು ಎರಡು ಇಂಪಾರ್ಟೆಂಟ್ ಟರ್ಮ್ಗಳು, ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿ ಅನ್ನೋದು. ಹಾಗಾಗಿ ಈ ಎರಡು ವಿಷಯಗಳಲ್ಲಿ ನಾವು ಹಿಂದುಳಿಬೇಕಾಗತ್ತೆ. ಏನಿದು ಮಿಸ್ಸಿಂಗ್ ಲಿಂಕ್ ಅಂತಂದ್ರೆ, ನಮ್ಮ ಹತ್ರ ಮೈನಿಂಗ್ ಮಾಡೋ ಕೆಪಾಸಿಟಿ ಇದ್ರೂ ಪ್ರೊಸೆಸಿಂಗ್ ಮತ್ತೆ ರಿಫೈನಿಂಗ್ ಕೆಪಾಸಿಟಿ ಇಲ್ಲ. ವೈ ಪ್ರೊಸೆಸಿಂಗ್ ಮ್ಯಾಟರ್ಸ್ ಮೋರ್ ದೆನ್ ಮೈನಿಂಗ್ ಪ್ರಶ್ನೆ ಬರಬಹುದು. ಮೈನಿಂಗ್ ಮಾಡ್ತೇವೆ, ಪ್ರೊಸೆಸಿಂಗ್ ಯಾಕೆ ಅಷ್ಟು ಮಹತ್ವ ಕೊಡಬೇಕು? ಯಾಕಂತಂದ್ರೆ ನೋಡಿ,
ಯೂಸ್ ಮಿನರಲ್ಸ್ ಇನ್ ಮಾಡರ್ನ್ ಇಂಡಸ್ಟ್ರೀಸ್ ಏನಾಗುತ್ತೆ, ಮೈನಿಂಗ್ ಅಂತಂದ್ರೆ ಫಸ್ಟು ರಾ ಓರನ್ನ, ಆ ಅದಿರನ್ನ ಅರ್ತಿಂದ ಎಕ್ಸ್ಟ್ರಾಕ್ಟ್ ಮಾಡೋದು. ಪ್ರೊಸೆಸಿಂಗ್ ಮತ್ತೆ ರಿಫೈನಿಂಗ್ ನಲ್ಲಿ ಆ ಓರನ್ನ ನಾವು ಹೈ ಪ್ಯೂರಿಟಿ ಮಿನರಲ್ಗಳಾಗಿ ಕನ್ವರ್ಟ್ ಮಾಡ್ತೇವೆ. ಅದನ್ನ ನಾವು ಮುಂದೆ ಇವಿಗೆ, ಸೋಲಾರ್, ಎಲೆಕ್ಟ್ರಾನಿಕ್ಗಳಲ್ಲಿ ಯೂಸ್ ಮಾಡಬಹುದು. ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಫೈನಲ್ ಪ್ರಾಡಕ್ಟ್, ಬ್ಯಾಟರಿ, ಚಿಪ್ಸು, ಮ್ಯಾಗ್ನೆಟ್ಸು, ಇದೆಲ್ಲ ಫೈನಲ್ ಪ್ರಾಡಕ್ಟ್, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಇಂಡಿಯಾ ಹ್ಯಾಸ್ ಪ್ರೋಗ್ರೆಸ್ ಇನ್ ಮೈನಿಂಗ್ ಅಲ್ಲಿ ಪ್ರೋಗ್ರೆಸ್ ಆಗಿದ್ದೇವೆ, ಆದ್ರೆ ವೀಕ್ ಇನ್ ರಿಫೈನಿಂಗ್. ವಿ ಮೈನ್ ಸಮ್ ಮಿನರಲ್ಸ್ ಬಟ್ ಆಲ್ಮೋಸ್ಟ್ ಆಲ್ ಬ್ಯಾಟರಿ ಗ್ರೇಡ್ ಲಿಥಿಯಂ, ಕೋಬಾಲ್ಟ್, ನಿಕ್ಕೆಲ್, ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಆರ್ ಇಂಪೋರ್ಟೆಡ್. ನಾವು ಕೆಲವು ಮಿನರಲ್ಗಳನ್ನ ಮೈನಿಂಗ್ ಮಾಡ್ತೇವೆ, ಆದ್ರೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಇರೋದು ನೋಡಿ ಲಿಥಿಯಂ, ಕೋಬಾಲ್ಟ್, ನಿಕ್ಕೆಲ್, ರೇರ್ ಅರ್ತ್ ಮ್ಯಾಗ್ನೆಟ್ಗಳೆಲ್ಲ ಬೇರೆ ದೇಶದಿಂದ ಬರ್ತಾ ಇವೆ. ಗ್ಲೋಬಲ್ ಸಿಚುವೇಶನ್ ನೋಡೋದಾದ್ರೆ, ವೈ ಇಂಡಿಯಾ ಮಸ್ಟ್ ಆಕ್ಟ್ ಅರ್ಜೆಂಟ್ಲಿ. ಯಾಕೆ ನಾವು ಇದ್ರ ಮೇಲೆ ಎಷ್ಟು ತಲೆ ಕೆಡಿಸ್ಕೋಬೇಕು? ಯಾಕಂತಂದ್ರೆ ಚೀನಾ ಕಂಟ್ರೋಲ್ಸ್ 90% ಆಫ್ ದಿ ವರ್ಲ್ಡ್ಸ್ ರೇರ್ ಅರ್ತ್ ಅಂಡ್ ಗ್ರಾಫೈಟ್ ರಿಫೈನಿಂಗ್. ಜಗತ್ತಿನಲ್ಲಿ 90% ಇದು 90% ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ಚೀನಾ. ಯಾವ್ದ್ರಲ್ಲಿ? ರೇರ್ ಅರ್ತ್ ಮತ್ತೆ ಗ್ರಾಫೈಟ್ ರಿಫೈನಿಂಗ್ ನಲ್ಲಿ. ಅದ್ರ ಜೊತೆ ಚೀನಾ ಏನ್ ಮಾಡ್ತಾ ಇದೆ? ಚೀನಾ ಸ್ಟಾರ್ಟೆಡ್ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್ ಅಂಡ್ ಟೆಕ್ನಾಲಜಿ ಕಂಟ್ರೋಲ್ಸ್. ಟೆಕ್ನಾಲಜಿನ ಕಂಟ್ರೋಲ್ ಮಾಡ್ತಾ ಇದೆ, ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಹಾಕ್ತಾ ಇದೆ. US ಚೀನಾ ಟೆನ್ಷನ್ಸ್ ಆರ್ ಇನ್ಕ್ರೀಸಿಂಗ್, ಅಫೆಕ್ಟಿಂಗ್ ಗ್ಲೋಬಲ್ ಸಪ್ಲೈ ಚೈನ್ಸ್. US ಮತ್ತೆ ಚೀನಾ ಟೆನ್ಷನ್ ಇನ್ಕ್ರೀಸ್ ಆಗ್ತಾ ಇದೆ, ಬೇರೆ ಬೇರೆ ದೇಶಗಳ ಸಪ್ಲೈ ಚೈನ್ ಮೇಲೂ ಇದು ಇಂಪ್ಯಾಕ್ಟ್ ಮಾಡಬಹುದು. ಸೊ ಇಫ್ ಇಂಡಿಯಾ ಡಸಂಟ್ ಬಿಲ್ಡ್ ಪ್ರೊಸೆಸಿಂಗ್ ಕೆಪಾಸಿಟಿ ಫಾಸ್ಟ್, ಅವರ್ ಇಂಡಸ್ಟ್ರೀಸ್ ವಿಲ್ ಸಫರ್. ಆದಷ್ಟು ಬೇಗ ನಮ್ಮ ಪ್ರೊಸೆಸಿಂಗ್ ಕೆಪಾಸಿಟಿಯನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ರೆ, ಬಿಲ್ಡ್ ಮಾಡದೇ ಇದ್ರೆ ನಾವು ಮುಂದೆ ಕಷ್ಟಪಡಬೇಕಾಗತ್ತೆ. ಅದು ಇವಿ ಸಂಬಂಧಪಟ್ಟ ಹಾಗೆ ಸೋಲಾರು, ಡಿಫೆನ್ಸ್, ಯಾವುದೇ ಕ್ಷೇತ್ರದಲ್ಲಿ ಇರಬಹುದು, ಮುಂದೆ ಕಷ್ಟಗಳು ಎದುರಾಗಬಹುದು. ಆದರೆ ವಾಟ್ ಇಂಡಿಯಾ ಹ್ಯಾಸ್ ಡನ್ ರೀಸೆಂಟ್ ಆಗಿ ಏನ್ ಮಾಡಿದ್ವಿ? ಪಾಸಿಟಿವ್ ಡೆವಲಪ್ಮೆಂಟ್ ನೋಡೋದಾದ್ರೆ, ಮೈನಿಂಗ್ ಲಾಗಳಲ್ಲಿ ರಿಫಾರ್ಮ್ ಮಾಡಿದ್ದಾರೆ. ಎಕ್ಸ್ಪ್ಲೋರೇಷನ್ ಲೈಸೆನ್ಸು, ಆಕ್ಷನ್, ಮಿನರಲ್ ಎಕ್ಸ್ಚೇಂಜ್ ಬಗ್ಗೆ ಎಲ್ಲ ಅದರಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೆ 7280 crore ಅದಕ್ಕೆ ಎಷ್ಟು ಮೌಲ್ಯದ ಒಂದು ರೇರ್ ಅರ್ತ್ ಮ್ಯಾಗ್ನೆಟ್ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. 1500 ಕ್ರೋರಿನ ಒಂದು ಕ್ರಿಟಿಕಲ್ ಮಿನರಲ್ ರಿಸೈಕ್ಲಿಂಗ್ ಸ್ಕೀಮ್ ಅನ್ನ ತರ್ತಾ ಇದ್ದಾರೆ. ಬಟ್ ಆಲ್ ದೀಸ್ ಮೇನ್ಲಿ ಹೆಲ್ಪ್ ಮೈನಿಂಗ್. ನೋಡಿ, ಇಲ್ಲೂ ಸಹ ಮತ್ತೆ ಮೈನಿಂಗ್ ಮೇಲೆ ಫೋಕಸ್ ಮಾಡ್ತಾ ಇರೋದು, ನಾಟ್ ಪ್ರೊಸೆಸಿಂಗ್ ಅಟ್ ಲಾರ್ಜ್ ಸ್ಕೇಲ್. ಸಂಸ್ಕರಣೆಯ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ವಾಟ್ ಇಂಡಿಯಾ ಆಲ್ರೆಡಿ ಪ್ರೊಡ್ಯೂಸಸ್. ನಮ್ಮ ದೇಶದಲ್ಲಿ ಹಾಗಾದ್ರೆ ಯಾವ್ಯಾವುದು ಪ್ರೊಡ್ಯೂಸ್ ಆಗುತ್ತೆ? ಇಂಡಿಯಾ ಆಲ್ರೆಡಿ ಮೈನ್ಸ್ ಅಂಡ್ ಪ್ರೊಸೆಸಸ್ 7 ಕ್ರಿಟಿಕಲ್ ಮಿನರಲ್ಸ್, ಬಟ್ ನಾಟ್ ಎಟ್ ಹೈ ಪ್ಯೂರಿಟಿ, ಹೈ ವಾಲ್ಯೂಮ್. ದೊಡ್ಡ ಪ್ರಮಾಣದಲ್ಲಿ ಅಂತಲ್ಲ, ಆದ್ರೆ ಸಣ್ಣ ಪ್ರಮಾಣದಲ್ಲಾದ್ರೂ ಕಾಪರು, ಗ್ರಾಫೈಟ್, ಸಿಲಿಕಾನು, ಟಿನ್ನು, ಟೈಟಾನಿಯಂ, ರೇರ್ ಅರ್ತ್, ಜಿರ್ಕೋನಿಯಂ ನಾವು ಮುಖ್ಯವಾಗಿ ಮೈನ್ ಮಾಡ್ತೇವೆ. ಸಣ್ಣ ಪ್ರಮಾಣದಲ್ಲಿ ಪ್ರೊಸೆಸಿಂಗ್ ಸಹ ನಡೀತಾ ಇದೆ. ಸೊ ವಿ ಹ್ಯಾವ್ ಅ ಫೌಂಡೇಶನ್, ಬಟ್ ನೀಡ್ ಸ್ಕೇಲಿಂಗ್ ಅಂಡ್ ಕ್ವಾಲಿಟಿ ಅಪ್ಗ್ರೇಡ್. ಫೌಂಡೇಶನ್ ಇದೆ ನಮ್ಮ ಹತ್ರ, ಆದ್ರೆ ಅದಕ್ಕೆ ಇನ್ನಷ್ಟು ನಾವು ಅದನ್ನ ವಿಸ್ತರಿಸಬೇಕಾದ ಅವಶ್ಯಕತೆ ಇದೆ. ಮತ್ತೆ ಕ್ವಾಲಿಟಿ, ಗುಣಮಟ್ಟವನ್ನ ಇನ್ನಷ್ಟು ಸುಧಾರಿಸ್ಕೊಳ್ಬೇಕು. ಸೊ ವಾಟ್ ಇಂಡಿಯಾ ಮಸ್ಟ್ ಡೂ ನೆಕ್ಸ್ಟ್ 5 ಒಂದು ಕೀ ಸ್ಟೆಪ್ ಗಳನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ, ಕನ್ವರ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂಟು ಇನೋವೇಷನ್ ಇಂಜಿನ್ಸ್. ಜಾಸ್ತಿ ನಾವು ಫೋಕಸ್ ಮಾಡಬೇಕಾಗಿರೋದು ಈಗ ಅಪ್ಲೈಡ್ ಅನ್ವಯಗಳ ಮೇಲೆ, ಕಮರ್ಷಿಯಲ್ ರೆಡಿ ಪ್ರೊಸೆಸಿಂಗ್ ಟೆಕ್ನಾಲಜಿ, ಲ್ಯಾಬ್ ಸೊಲ್ಯೂಷನ್ಗಳಿಗೆ ಶಿಫ್ಟ್ ಆಗಬೇಕು, ಇಂಡಸ್ಟ್ರಿ ಸ್ಕೇಲ್ ಅಲ್ಲಿ ಡಿಪ್ಲಾಯ್ಮೆಂಟ್ ಆಗಬೇಕು ಅಲ್ವಾ. ರಿಕವರ್ ಕ್ರಿಟಿಕಲ್ ಮಿನರಲ್ಸ್ ಫ್ರಮ್ ವೇಸ್ಟ್ ಇಂದ, ನೋಡಿ, ಕೋಲ್ ಆಶ್ ಇಂದ ರೇರ್ ಅರ್ಥಗಳನ್ನ, ಅಲ್ಯೂಮಿನಿಯಂ ರೆಡ್ ಮಡ್ ಇಂದ ಗ್ಯಾಲಿಯಂ ಅನ್ನ, ಜಿಂಕ್ ವೇಸ್ಟ್ ಇಂದ ಕೋಬಾಲ್ಟ್, ಸ್ಟೀಲ್ ಸ್ಲಾಗ್ ಇಂದ ವ್ಯಾನಡಿಯಂ. ಕೆಲವೊಂದು ಇಂತಹ ವೇಸ್ಟ್ ಗಳಲ್ಲೂ ಸಹ ವ್ಯಾಲ್ಯೂಬಲ್ ಮಿನರಲ್ಗಳಿರುತ್ತೆ, ಅದನ್ನ ಕರೆಕ್ಟ್ ಆಗಿ ನಾವು ರಿಕವರ್ ಮಾಡ್ಕೋಬೇಕು. ಆಡ್ ರಿಕವರಿ ಯೂನಿಟ್ಸ್ ಟು ಅಪ್ಕಮಿಂಗ್ ಕ್ರಿಟಿಕಲ್ ಮಿನರಲ್ ಪ್ರೊಸೆಸಿಂಗ್ ಪಾರ್ಕ್ಸ್. ಪ್ರತಿಯೊಂದು ಮುಂದೆ ದಿನಗಳಲ್ಲಿ ಬರುವಂತಹ ಪ್ರೊಸೆಸಿಂಗ್ ಪಾರ್ಕ್ಗಳಲ್ಲಿ ಇಂತಹ ರಿಕವರಿ ಯೂನಿಟ್ ಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಇನ್ನು ಟ್ರೈನ್ ಸ್ಪೆಷಲೈಸ್ಡ್ ವರ್ಕ್ ಫೋರ್ಸ್. ಟ್ರೈನಿಂಗ್ ಅಂತೂ ಬಹಳ ಅವಶ್ಯಕತೆ ಇರೋದು. ಇಂಡಿಯಾ ನೀಡ್ಸ್ ಮೋರ್ ಮೆಟಲರ್ಜಿಸ್ಟ್, ರಿಫೈನಿಂಗ್ ಎಕ್ಸ್ಪರ್ಟ್, ಟೆಕ್ನಿಷಿಯನ್ಸ್. ಇವರೆಲ್ಲರೂ ಇದ್ದಾಗ ಮಾತ್ರ ನಾವು ಈ ಒಂದು ಫೀಲ್ಡ್ ಅಲ್ಲಿ ಮುಂದೆ ಹೋಗ್ಬಹುದು. ಅದಕ್ಕೋಸ್ಕರ ಸ್ಪೆಷಲೈಸ್ಡ್ ಕೋರ್ಸ್ಗಳನ್ನ ಕ್ರಿಯೇಟ್ ಮಾಡೋದು, ಟ್ರೈನಿಂಗ್ ಕೊಡೋದು. ರೆಡ್ಯೂಸ್ ಫಿನಾನ್ಷಿಯಲ್ ರಿಸ್ಕ್ ಫಾರ್ ಇನ್ವೆಸ್ಟರ್ಸ್. ಫಿನಾನ್ಷಿಯಲ್ ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು. ಯಾಕಂತಂದ್ರೆ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ನೀಡ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂಡ್ ಫೇಸ್ ಪ್ರೈಸ್ ಫ್ಲಕ್ಚುಯೇಷನ್. ಇಂತಹ ಇಂಡಸ್ಟ್ರಿಗಳಲ್ಲಿ ಜಾಸ್ತಿ ಹಣದ ಅವಶ್ಯಕತೆ ಇರುತ್ತೆ, ಮತ್ತೆ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಗೌರ್ಮೆಂಟ್ ಏನ್ ಮಾಡಬಹುದು? ಗೌರ್ಮೆಂಟ್ ಕ್ಯಾನ್ ಅಶ್ಯೂರ್ ಬೈಯಿಂಗ್ ಡ್ಯೂರಿಂಗ್ ಡೌನ್ ಟರ್ನ್ಸ್. ಡಿಮ್ಯಾಂಡ್ ಗ್ಯಾರಂಟಿ ಅಂತ ಕೊಡೋದು. ಆ ಒಂದು ಸೆಕ್ಟರ್ ಚೆನ್ನಾಗಿ ಸಾಗ್ತಾ ಇಲ್ಲ ಇದ್ರೆ ಗೌರ್ಮೆಂಟ್ ಅದನ್ನ ಬೈ ಮಾಡೋದು, ಅಶ್ಯೂರೆನ್ಸ್ ಕೊಡೋದು.
ಮ್ಯಾಂಡೇಟ್ ಪಾರ್ಷಿಯಲ್ ಡೊಮೆಸ್ಟಿಕ್ ಸೋರ್ಸಿಂಗ್ ಫಾರ್ ಡಿಫೆನ್ಸ್, ಫಾರ್ಮಾ, ಎಲೆಕ್ಟ್ರಾನಿಕ್ಸ್. ಅಂದ್ರೆ ಸಾಧಾರಣವಾಗಿ ನಮ್ಮ ದೇಶಕ್ಕೆ ಯಾವ್ಯಾವ್ದು ಅವಶ್ಯಕತೆ ಇದೆಯೋ ಆ ಕ್ಷೇತ್ರಗಳಲ್ಲಿ ನಾವೇ ಅದನ್ನ ಸೋರ್ಸಿಂಗ್ ಅದನ್ನ ಬಳಸ್ಕೊಳ್ಳೋದು. ಇನ್ನು ಯೂಸ್ ಮಿನರಲ್ ಡಿಪ್ಲೊಮಸಿ ಫಾರ್ ಪ್ರೊಸೆಸಿಂಗ್ ಪಾರ್ಟ್ನರ್ಶಿಪ್ಸ್, ನಾಟ್ ಓನ್ಲಿ ಮೈನಿಂಗ್. ಡಿಪ್ಲೊಮಸಿ ಎಲ್ಲೂ ಸಹ ಇಂಪಾರ್ಟೆಂಟ್. ಇದು ಬೇರೆ ದೇಶಗಳ ಜೊತೆಗಿನ ಸಂಬಂಧದಲ್ಲೂ ಸಹ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ಸ್ಟೆಡ್ ಆಫ್ ಓನ್ಲಿ ಅಕ್ವೈರಿಂಗ್ ಮೈನ್ಸ್ ಅಬ್ರಾಡ್, ಅಟ್ರಾಕ್ಟ್ ಗ್ಲೋಬಲ್ ಕಂಪನೀಸ್ ಟು ಕೋ ಪ್ರೊಸೆಸ್ ಅಂಡ್ ಕೋ ಇನ್ವೆಸ್ಟ್ ಇನ್ ಇಂಡಿಯಾ. ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಮೈನ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅಲ್ಲಿನ ಕಂಪನಿಗಳು ಭಾರತಕ್ಕೆ ಬಂದು ಪ್ರೊಸೆಸಿಂಗ್ ಅಲ್ಲಿ, ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗೋ ರೀತಿ ಮಾಡಬೇಕು. ಹಾಗಾಗಿ ದ ರಿಯಲ್ ಕ್ವಶನ್ ಇಸ್ ನೋ ಲಾಂಗರ್ ಡಸ್ ಇಂಡಿಯಾ ಹ್ಯಾವ್ ಇನಫ್ ಮೈನ್ಸ್. ನಮ್ಮ ದೇಶದಲ್ಲಿ ಖನಿಜಗಳು ಇದೆಯಾ, ಮೈನಿಂಗ್ ಮಾಡಬಹುದಾ ಅನ್ನೋದು ಈಗಿರುವಂತ ಪ್ರಶ್ನೆ ಅಲ್ಲ. ಆಕ್ಚುಯಲ್ ಕ್ವಶನ್ ಏನು, ಕ್ಯಾನ್ ಇಂಡಿಯಾ ರಿಫೈನ್ ಮಿನರಲ್ಸ್ ಟು ಹೈ ಪ್ಯೂರಿಟಿ ಮಟೀರಿಯಲ್ಸ್. ಮಿನರಲ್ಗಳನ್ನ ಹೈ ಪ್ಯೂರಿಟಿ ಮಟೀರಿಯಲ್ಗಳಾಗಿ ನಾವು ರಿಫೈನ್ ಮಾಡಬಹುದಾ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಸೊ ಬಿಕಾಸ್ ಓನ್ಲಿ ದೆನ್ ವಿಲ್ ಇಂಡಿಯಾ ಟ್ರಾನ್ಸ್ಫಾರ್ಮ್. ಆವಾಗ ಮಾತ್ರ ಇಂಡಿಯಾ ರಾ ಮಟೀರಿಯಲ್ ಸಪ್ಲೈಯರ್ ಇಂದ ಅಡ್ವಾನ್ಸ್ಡ್ ಇಂಡಸ್ಟ್ರಿಯಲ್ ಪವರ್ ಆಗ್ಲಿಕ್ಕೆ ಸಾಧ್ಯ. ಇಂಪೋರ್ಟ್ ಡಿಪೆಂಡೆಂಟ್ ಎಕಾನಮಿಯಿಂದ ಸೆಲ್ಫ್ ರಿಲಯಂಟ್ ಕ್ಲೀನ್ ಎನರ್ಜಿ ಲೀಡರ್ ಆಗ್ಲಿಕ್ಕೆ ಸಾಧ್ಯ. ಸೊ ಪ್ರೊಸೆಸಿಂಗ್ ಇಸ್ ದಿ ಮಿಸ್ಸಿಂಗ್ ಲಿಂಕ್ ಬಿಟ್ವೀನ್ ಮೈನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಡಿಸೈಡಿಂಗ್ ಇಂಡಿಯಾಸ್ ಫ್ಯೂಚರ್ ಇನ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಸೋಲಾರ್ ಎನರ್ಜಿ, ಸೆಮಿಕಂಡಕ್ಟರ್, ಡಿಫೆನ್ಸ್ ಅಂಡ್ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್. ಪ್ರೊಸೆಸಿಂಗ್ ಒಂದು ಮಿಸ್ ಆಗ್ತಾ ಇದೆ ಮಿಡ್ಲಲ್ಲಿ. ಮಿಸ್ಸಿಂಗ್ ಲಿಂಕ್ ಅನ್ನ ಜಾಯಿನ್ ಮಾಡಬೇಕು. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಒಂದು ನಿರ್ಣಾಯಕ ಖನಿಜಗಳು, ಕ್ರಿಟಿಕಲ್ ಮಿನರಲ್ಗಳು ಇರಬಹುದು. ಈ ಕ್ಷೇತ್ರದಲ್ಲಿ ಭಾರತ ಸಹ ಒಂದು ಪವರ್ಫುಲ್ ಕಂಟ್ರಿಯಾಗಿ ಮುಂದುವರಿಯಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.